ಆತ್ಮೀಯ 10ನೇ ತರಗತಿ ವಿದ್ಯಾರ್ಥಿಗಳೇ, ನಿಮ್ಮ SSLC ಪರೀಕ್ಷೆಗೆ ಸಂಬಂಧಿಸಿದಂತೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಏನಿದೆ ಆ ಸುತ್ತೋಲೆನಲ್ಲಿ ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತೀನಿ. ಎಲ್ಲರೂ ಕೂಡ ಗಮನ ಕೊಟ್ಟು ನಾನು ಹೇಳ್ತಕ್ಕಂಥ ವಿಷಯವನ್ನು ಕೇಳಿಸ್ಕೊಳ್ಳಿ. ವಾರ್ಷಿಕ ಪರೀಕ್ಷೆ 1ರ ವೇಳಾಪಟ್ಟಿಯಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ. ಏನದು ಬದಲಾವಣೆ ಅಂತ ಹೇಳಿ ನೋಡೋದಾದರೆ, 30 ಮಾರ್ಚ್ 2026ರಂದು ನಡೆಯಬೇಕಾದಂತಹ ತೃತೀಯ ಭಾಷೆ ವಿಷಯದ ಪರೀಕ್ಷೆ ಏನಿದೆಯಲ್ವಾ, ಅದನ್ನು 31ಕ್ಕೆ ಹೂಡಿರುವ ಕುರಿತು ಒಂದು ಸುತ್ತೋಲೆ ಇದಾಗಿದೆ. ಏನು ಹಾಗಾದರೆ ಅಂತ ಹೇಳಿ ನೋಡೋದಾದರೆ, ವಿದ್ಯಾರ್ಥಿಗಳ ನಿಮ್ಮ ವೇಳಾಪಟ್ಟಿಯಲ್ಲಿ ಈ ಹಿಂದೆ 31ನೇ ತಾರೀಕು ಮಹಾವೀರ ಜಯಂತಿ ಅಂದು ರಜೆ ಘೋಷಿಸಲಾಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದರು. ಆದರೆ ಈಗ ಮಹಾವೀರ ಜಯಂತಿ ರಜೆಯನ್ನು 31ನೇ ತಾರೀಕು ಬದಲಾಗಿ 30ನೇ ತಾರೀಕೆ ನಿಮಗೆ ಕೊಡ್ತಾ ಇದ್ದಾರೆ. ಮಹಾವೀರ ಜಯಂತಿಯನ್ನು 30ನೇ ತಾರೀಕೆ ಸೆಲೆಬ್ರೇಟ್ ಮಾಡೋದ್ರಿಂದ 31ನೇ ತಾರೀಕು ನಿಮಗೆ ಎಕ್ಸಾಮ್ ಇರುತ್ತೆ. ಅಲ್ಲಿಗೆ 30ನೇ ತಾರೀಕು ಸೋಮವಾರ ರಜೆ ಇರುತ್ತೆ. ಅಲ್ಲಿಗೆ ನಿಮಗೆ ಭಾನುವಾರನೂ ರಜೆ ಇರುತ್ತೆ, ಹಾಗೆಯೇ ಸೋಮವಾರನೂ ರಜೆ ಇರುತ್ತೆ. ಹಿಂದಿ ವಿಷಯವನ್ನು ಓದ್ಕೊಳ್ಳೋದಕ್ಕೆ ನಿಮಗೆ ಮಂಗಳವಾರ ಎಕ್ಸಾಮ್ ಇರುತ್ತೆ. ಸೊ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಹೊರಡಿಸಿರ್ತಕ್ಕಂತಹ ಸುತ್ತೋಲೆನಲ್ಲಿ ಇದ್ರ ಬಗ್ಗೆ ಡೀಟೇಲ್ ಆಗಿ ಕೊಟ್ಟಿದ್ದಾರೆ. ನಿಮ್ಮ ಹಿಂದಿ ಎಕ್ಸಾಮ್ ಸೋಮವಾರ ಇರಲ್ಲ, ಅದರ ಬದಲು ಮಂಗಳವಾರ ಇರುತ್ತೆ. ಮಂಗಳವಾರ ಮುಂಚೆ ರಜೆ ಇತ್ತು, ಇವಾಗ ಆ ರಜೆ ಸೋಮವಾರಕ್ಕೆ ಪ್ರೀಪೋನ್ ಆಗಿದೆ. ಅರ್ಥ ಆಯಿತು ಅಂದ್ಕೊಳ್ತೀನಿ. ಆದಷ್ಟು ಈ ವಿಡಿಯೋವನ್ನು ಎಲ್ರಿಗೂ ಕೂಡ ಶೇರ್ ಮಾಡಿ.